5ನೇ ತರಗತಿಯ ಪರಿಸರ ಅಧ್ಯಯನದ ಭಾಗ 2. ದ್ರವ್ಯದ ಅತಿ ಸೂಕ್ಷ್ಮವಾದ ಚೂರನ್ನು ಕಣ ಎನ್ನುವರು. ವಸ್ತುಗಳನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವುದಕ್ಕೆ ವೈಜ್ಞಾನಿಕವಾಗಿ ಇರುವುದನ್ನೇ ದ್ರವ್ಯ ಎನ್ನುವರು. ಸಿರಿಧಾನ್ಯಗಳು ಇವುಗಳನ್ನು ಬರಗಾಲದ ಮಿತ್ರರು ಎನ್ನುವರು. ಅವುಗಳೆಂದರೆ ಜೋಳ, ಸಜ್ಜೆ, ಕೂರಲೆ, ಸಾಮೆ, ರಾಗಿ, ಬಗರು. ನವಣೆ, ಊದಲು. ಸೇವಿಸಲು ಯೋಗ್ಯವಾಗಿರುವಂಥ ಆಹಾರವನ್ನು ಸೇವಿಸದೆ ಎಲ್ಲೆಂದರಲ್ಲಿ ಚೆಲ್ಲುವುದನ್ನು ಆಹಾರದ ಪೋಲಾಗುವಿಕೆ ಎನ್ನುವರು. ಅತಿ ಕಡಿಮೆ ಉಷ್ಣಾಂಶದಲ್ಲಿ ಸಂಗ್ರಹಿಸಿ ರಕ್ಷಿಸುವುದಕ್ಕೆ ಶೀತಕ ಸಂಗ್ರಹಣೆ ಎನ್ನುವರು. ಯಾವ ವಸ್ತುವು ಸ್ಥಳವನ್ನು ಆಕ್ರಮಿಸುವುದೋ ಮತ್ತು ರಾಶಿಯನ್ನು ಹೊಂದುವುದನ್ನು ದ್ರವ್ಯ ಎನ್ನುವರು. ದ್ರವ್ಯದ ಸ್ಥಿತಿಗತಿಗಳು ಸ್ವರಿಸ್ಥಿತಿಗಳು ಘನ, ದ್ರವ, ಅನಿಲ. ಈ 3 ಸ್ಥಿತಿಗಳಲ್ಲಿ ದ್ರವ್ಯವನ್ನು ನಾವು ಕಾಣಬಹುದು. ದ್ರವ್ಯವು ಉಷ್ಣದಿಂದ ತನ್ನ ಸ್ಥಿತಿಯನ್ನು ಬಿಟ್ಟು ಬೇರೆ ಸ್ಥಿತಿಗೆ ಬದಲಾಗುವುದನ್ನೇ ವಸ್ತುವಿನ ಸ್ಥಿತಿ ಬದಲಾವಣೆ ಎನ್ನುವರು. ಘನ ಸ್ಥಿತಿಯ ವಸ್ತುಗಳು ಅನಿಲ ಸ್ಥಿತಿಗೆ, ಅನಿಲ ಸ್ಥಿತಿಯ ವಸ್ತುಗಳು ನೇರವಾಗಿ ಘನ ಸ್ಥಿತಿಗೆ ಬರುವುದನ್ನೇ ಉತ್ಪತನ ಎನ್ನುವರು. ಉದಾಹರಣೆಗಾಗಿ ಕರ್ಪೂರ, ಅಯೋಡಿನ್. ಒಂದು ವಸ್ತುವಿನಲ್ಲಿ ಅಡಕವಾಗಿರುವ ಕಣಗಳ ಮೊತ್ತವನ್ನೇ ದ್ರವ್ಯರಾಶಿ ಎನ್ನುವರು ಅಥವಾ ರಾಶಿ ಎನ್ನುವರು. ರಾಶಿಯ ಅಂತಾರಾಷ್ಟ್ರೀಯ ಏಕಮಾನ kg. 1000 ಮಿಲಿಗ್ರಾಂ = 1 ಗ್ರಾಂ. 1000 ಗ್ರಾಂ = 1 kg. 100 kg = 1 ಕ್ವಿಂಟಲ್. 1000 kg = 1 ಟನ್. ಒಂದು ವಸ್ತುವಿನ ಏಕಮಾನ ಗಾತ್ರದಲ್ಲಿರುವ ರಾಶಿಯನ್ನೇ ಸಾಂದ್ರತೆ ಎನ್ನುವರು. 1 ಘನ ಸೆಂಟಿಮೀಟರ್ ಗಾತ್ರದಲ್ಲಿನ ವಸ್ತುವಿನ ರಾಶಿಯನ್ನು ಸಾಂದ್ರತೆ ಎನ್ನುವರು. ಸಾಂದ್ರತೆಯ ಅಂತಾರಾಷ್ಟ್ರೀಯ ಏಕಮಾನ kg/m³. ಒಂದು ಏಕಮಾನ ಪ್ರದೇಶದ ಮೇಲೆ ಪ್ರಯೋಗಿಸಲ್ಪಟ್ಟ ಬಲವನ್ನೇ ಒತ್ತಡ ಎನ್ನುವರು. ದ್ರವ್ಯವನ್ನು ಧಾತುಗಳು, ಸಂಯುಕ್ತಗಳು, ಮಿಶ್ರಣಗಳೆಂದು ವಿಂಗಡಿಸಬಹುದು. ನೀರು ವಸ್ತುವನ್ನು ಮೇಲ್ಮುಖವಾಗಿ ತಳ್ಳುವ ಬಲಕ್ಕೆ ಪ್ಲವನತೆ ಅಥವಾ ಪ್ಲವನತೆ ಎನ್ನುವರು. ಮೂಲ ಧಾತುವಿನ ಅತ್ಯಂತ ಚಿಕ್ಕ ಘಟಕಕ್ಕೆ ಪರಮಾಣು ಎನ್ನುವರು. ಧಾತುಗಳು ಅತಿ ಸೂಕ್ಷ್ಮ ಕಣಗಳಿಂದಾಗಿವೆ. ಇವುಗಳನ್ನು ಒಂದೇ ಲಕ್ಷಣದ ಕಣಗಳಿಂದಾಗಿವೆ. ಉದಾಹರಣೆಗಾಗಿ ಆಕ್ಸಿಜನ್ O, ಹೈಡ್ರೋಜನ್ H. ಧಾತುಗಳನ್ನು ರಾಸಾಯನಿಕವಾಗಿ ವಿಭಜಿಸಲಾಗುವುದಿಲ್ಲ ಹಾಗೂ ಬೇರೆ ಬೇರೆ ಧಾತುಗಳಿಂದ ಸಂಶ್ಲೇಷಿಸಲಾಗುವುದಿಲ್ಲ. ಕೆಲವು ಧಾತುಗಳು ನೈಸರ್ಗಿಕವಾಗಿ ಲಭ್ಯವಿದ್ದರೆ ಇನ್ನು ಕೆಲವು ಧಾತುಗಳು ಕೃತಕವಾಗಿ ಸೃಷ್ಟಿಸಲಾಗುತ್ತದೆ. ನೈಸರ್ಗಿಕ ಧಾತು ಚಿನ್ನ, ಕೃತಕ ಧಾತು ಪ್ಲುಟೋನಿಯಂ. ಧಾತುಗಳನ್ನು ಲೋಹ ಮತ್ತು ಅಲೋಹಗಳೆಂದು ವಿಂಗಡಿಸಲಾಗುತ್ತದೆ. ನಂತರ ಬರುವುದೇ ಸಂಯುಕ್ತಗಳು. 2 ಅಥವಾ ಹೆಚ್ಚು ಧಾತುಗಳು ರಾಸಾಯನಿಕವಾಗಿ ನಿರ್ದಿಷ್ಟ ಅನುಪಾತದಲ್ಲಿ ಸಂಯೋಗಗೊಂಡು ಹೊಸ ಲಕ್ಷಣದ ವಸ್ತುವಾದಲ್ಲಿ ಅದಕ್ಕೆ ಸಂಯುಕ್ತ ವಸ್ತುಗಳು ಎನ್ನುವರು. ಉದಾಹರಣೆಗಾಗಿ ನೀರು H2O, ಹೈಡ್ರೋಜನ್ ಪ್ರಮಾಣ 2, ಆಕ್ಸಿಜನ್ ಪ್ರಮಾಣ 1. ಅಣುವಿನಲ್ಲಿರುವಂಥ ಪರಮಾಣುಗಳ ಸಂಖ್ಯೆಗಳನ್ನು ರಾಸಾಯನಿಕ ಸಂಕೇತದ ಮೂಲಕ ಸೂಚಿಸುವುದನ್ನು ಅಣುಸೂತ್ರ ಎನ್ನುವರು. ಮಿಶ್ರಣಗಳು 2 ಅಥವಾ ಹೆಚ್ಚು ವಸ್ತುಗಳು, ಧಾತುಗಳು ಅಥವಾ ಸಂಯುಕ್ತಗಳಾಗಿರಬಹುದು. ಯಾವುದೇ ಅನುಪಾತದಲ್ಲಿ ಸೇರ್ಪಟ್ಟಾಗ ಅವು ರಾಸಾಯನಿಕ ಬದಲಾವಣೆಯಾಗದೆ ತಮ್ಮ ಮೂಲ ಲಕ್ಷಣಗಳನ್ನು ಉಳಿಸಿಕೊಂಡಿದ್ದಲ್ಲಿ ಆ ವಸ್ತುಗಳನ್ನು ಮಿಶ್ರಣ ಎನ್ನುವರು. ಉದಾಹರಣೆಗಾಗಿ ಮಣ್ಣಿನಲ್ಲಿ ಬೆರೆತಂತಹ ಕಬ್ಬಿಣದ ಚೂರುಗಳಾಗಿರಬಹುದು, ಇತರೆ ವಸ್ತುಗಳಾಗಿರಬಹುದು. ಹಾಗೆಯೇ ಸಂಯುಕ್ತಗಳು ಮತ್ತು ಮಿಶ್ರಣಗಳು ತನ್ನದೇ ಆದಂತಹ ವ್ಯತ್ಯಾಸಗಳನ್ನು ಒಳಗೊಂಡಿವೆ. ನಾವು ದಿನನಿತ್ಯ ನಮ್ಮ ಅಗತ್ಯತೆಗಳಿಗಾಗಿ ಅಥವಾ ಅವಶ್ಯಕತೆಗಳಿಗಾಗಿ ಒಂದಲ್ಲ ಒಂದು ರೀತಿಯ ಚಟುವಟಿಕೆಯಲ್ಲಿ ತೊಡಗುತ್ತೇವೆ. ಆ ಚಟುವಟಿಕೆಗಳನ್ನೇ ಕೆಲಸ ಎನ್ನುವರು.